ರೇವಣ್ಣ, ಹಾಯ್ ಅಕ್ಕ. ನೀವು ಲಾಸ್ಟ್ ಟೈಮ್ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಹಾಂ ಅಕ್ಕ. ನಿಮ್ಮ ಪರ್ಫಾರ್ಮೆನ್ಸ್ಗೆ ಎಲ್ಲರೂ ಎದ್ದು ಚಪ್ಪಾಳೆ ಹೊಡೆದ್ರಲ್ವಾ. ಹಾಂ ಅಕ್ಕ. ಬಟ್ ರೇವಣ್ಣ, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಶಿವಣ್ಣ ಬಂದಿದ್ರು. ನೀವು ಅವರ ಹಾಡನ್ನು ಅವ್ರ ಮುಂದೆನೇ ಹಾಡಿದ್ರಿ. ಆದರೆ ನಿಮ್ಮ ಹಾಡು ಕೇಳಿ ಶಿವಣ್ಣ, ಜಡ್ಜಸ್ಸು, ಮಹಾಗುರುಗಳು ಪ್ರತಿಯೊಬ್ಬರು ಮತ್ತೊಮ್ಮೆ ಎದ್ದು ನಿಂತು ಚಪ್ಪಾಳೆ ಹೊಡೆದಿದ್ದಾರೆ. ರೇವಣ್ಣ, ತುಂಬ ಹೃದಯದ ಧನ್ಯವಾದಗಳು. ರೇವಣ್ಣವರೇ ತುಂಬ ಅದ್ಭುತವಾಗಿ ಆಡಿದ್ರಿ. ಥ್ಯಾಂಕ್ ಯು ಸೊ ಮಚ್ ಸರ್. 2-3 ಸಲ ನನಗೆ ಗೂಸ್ ಬಂಪ್ ಬಂತು ನಿಜವಲ್ವ. ಯಾಕಂದ್ರೆ ಈ ಸಿನಿಮಾ ನಂಗೆ ತುಂಬಾ ವೆರಿ ಫೇವ್ರೇಟ್ ಫಿಲ್ಮ್. ನನ್ನ ಬಜರಂಗಿ ಮಾಡಿದವ್ರೆ ಹರ್ಷ, ಆಮೇಲೆ ಅರ್ಜುನ್ ಜನ್ಯ ಇಬ್ರು. ಇವತ್ತು ನಮ್ಮನ್ನ ನಾರ್ತ್ ಇಂಡಿಯಾ ಎಲ್ಲ ಕರೀತಾರೆ ಬಜರಂಗಿ ಬಜರಂಗಿ ಅಂತ. ನಾನು ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ, ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ. ಸೊ ಹರ್ಷ, ಅರ್ಜುನ್ ಜನ್ಯ ಪ್ರೊಡ್ಯೂಸರ್, ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಡ್ ರೇವಣ್ಣವರೇ ತುಂಬಾ ಚೆನ್ನಾಗಿತ್ತು, ಬಹಳ ಅದ್ಭುತವಾಗಿತ್ತು. ನಿಜವಾಗ್ಲೂ ಕೈಲಾಶ್ ಕೇರ್ ಥರನೇ ಇನ್ನೊಂದು ಯಂಗರ್ ಕೈಲಾಶ್ ಕೇರ್ ವಾಯ್ಸ್ ಕೇಳ ತುಂಬಾ ಅದ್ಭುತ ಆಗಿದೆ. ಯಾಕೆ ಅವರೊಂದು ಅದ್ಭುತವಾದ ಸಿಂಗರು. ಅಂಡ್ ಅರ್ಜುನ್ ಜನ್ಯ ಮ್ಯೂಸಿಕ್ ಇರ್ಬೋದು, ಆ ಸೂದಿಂಗ್ ಇರ್ಬೋದು, ಹೀರೋಯಿಸಮ್ಲಿ ಒಂದು ಮೆಲೋಡಿ ಕೊಡೋದಿದೆಯಲ್ಲ, ಅದು ಬಹಳ ಅಪರೂಪ. ಐ ಥಿಂಕ್ ಅರ್ಜುನ್ ಜನ್ಯ ಕೆಲಸನ ಬಹಳ ಚೆನ್ನಾಗಿ ಮಾಡಿದ್ದಾರೆ. ದೇವ್ರು ಒಳ್ಳೇದು ಮಾಡಲಿ ರೇವಣ್ಣವ್ರು. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅದು ನೀವು ಪಂಚಾಕ್ಷರಿ ಗವಾಯ್ ಆ ಒಂದು ಗುಂಪಿಂದ ಬಂದಿದ್ದ ಗೊತ್ತಾಗುತ್ತೆ, ಅದಕ್ಕೆ ವಾಯ್ಸ್ ಇಷ್ಟು ಟೆಂಪೋ ತುಂಬ ಹೈ ಆಗಿರೋದು. ನಿಮಗೆ ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್. ಖುಷಿ ಆಯ್ತಾ ರೇವಣ್ಣ? ಫುಲ್ ಖುಷಿ ಆಯ್ತು. ವಿಪಿ ಸರ್, ರೇವಣ್ಣ ಅವರೇ, ಬಹಳ ವಿಶೇಷತೆ ಏನಂದ್ರೆ ಆ ಹಾಡಿನಲ್ಲಿ ಒಂದು ಶಕ್ತಿ ಬೇಕು. ಆ ಶಕ್ತಿ ಜೊತೆ ಭಕ್ತಿಯನ್ನ ಆಡ್ ಮಾಡೋದಕ್ಕೆ ಒಂದು ಸಂಸ್ಕಾರ ಬೇಕು. ಆ ಸಂಸ್ಕಾರ ನಿಮ್ಮಲ್ಲಿರೋದ್ರಿಂದ ಶಕ್ತಿಯೊಡನೆ ಭಕ್ತಿ, ಮತ್ತೆ ನೀವು ಆ ಭಜರಂಗಿಯಲ್ಲಿ ಐಕ್ಯರಾಗಿ ನೀವು ಆ ಹಾಡನ್ನು ಇಲ್ಲಿ ಪ್ರಸ್ತುತಪಡಿಸಿದ್ರಿ. ನಮ್ಮ ಆರ್ಕೆಸ್ಟ್ರಾ ನಾವು ಪ್ರತಿ ಬಾರಿ ಹೇಳ್ತಾನೆ ಇರ್ತೀವಿ, ಎಷ್ಟು ಹೇಳಿದ್ರು ಕಡಿಮೆನೆ. ಅರುಣ್ ಸರ್ ಅಂಡ್ ಬ್ಯಾಂಡ್. ಆಮೇಲೆ ಸ್ಪೆಷಲ್ ಮೆನ್ಷನ್ ಸುಚೇತನ್ ಸರ್ ಕಡೆಯಲ್ಲಿ ಆ ಸ್ವರಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಜೋಡಿಸಿ ಅದಕ್ಕೆ ಇನ್ನೊಂದು ಕ್ಲೈಮ್ಯಾಕ್ಸ್ ಭಾಳ ಚೆನ್ನಾಗಿತ್ತು ಸರ್. ಅದು ಥ್ಯಾಂಕ್ ಯು ಸರ್. ತುಂಬ ಭಕ್ತಿ ಮತ್ತು ಶಕ್ತಿ ನೀವು ಹೇಳಿದ್ರಲ್ಲ, ಅದೆರಡೂ ಈಗ ಲಾಸ್ಟಲ್ಲೂ ಅದನ್ನೇ ಹೇಳ್ಬಿಟ್ಟು ಬಂದೆ ನಾನು. ಅವನಿಗೆ ಫೋರ್ಸಾಗಿ ಹಾಡು, ಆದರೆ ಭಕ್ತಿ ಮಿಸ್ ಮಾಡಬೇಡ ಅಂತ ಹೇಳಿದೆ. ಸೊ ಹಿ ಸ್ಯಾಂಗ್ ಇಟ್ ವೆಲ್. ರೇವಣ್ಣ, ಹಾಂ ಸರ್. ಗಾಡ್ ಬ್ಲೆಸ್ ಯು, ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಇವತ್ತಿನ ಎಪಿಸೋಡ್ ಬಂದು ದೊಡ್ಡ ಮನೆ ವೈಭವ. ಆ ದೊಡ್ಡ ಮನೆ ವೈಭವಕ್ಕೆ ಹೊಂದುವಂತ ಗಾನ ವೈಭವ ಇವತ್ತು ಇವನಿಂದ. ಎಷ್ಟು ಚೆನ್ನಾಗಿ ಹಾಡ್ದಯ್ಯ ರೇವಣ ಸಿದ್ದಣ್ಣ. ಇದೇನ್ ಬೆಳವಣಿಗೆ, ಈ ರಸಸಿದ್ಧಿ ಅಂತಾರೆ. ಅಂದ್ರೆ ಗುರು ಹೇಳ್ಕೊಡೋದು, ತಾನು ಕಂಡಿಡ್ಕೊಂಡಿದ್ದು ಮತ್ತು ನಾನು ಮಾಡ್ಬೇಕಾದ್ದು, ಇವೆಲ್ಲವನ್ನ ಸೇರಿಸಿ ಹೇಳೋದೈತಲ್ಲ, ಅದೊಂದು ರಸಸಿದ್ಧಿ. ರೇವಣ ಸಿದ್ದಣ್ಣ, ರಸಸಿದ್ದಣ್ಣ, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಗುರುಗಳೇ. ರೇವಣ್ಣ ಗೋಲ್ಡನ್ ಬಜಾರ್ ಸಿಕ್ತು, ತುಂಬಾ ಖುಷಿ ಆಯ್ತು ಅಲ್ವಾ? ಅದು ಶಿವಣ್ಣ ಅವ್ರ ಮುಂದೆ ಸಿಕ್ಕಿದ್ದು ಗೋಲ್ಡನ್ ಬಜಾರು. ಅದು ಅಂತೂ ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ. ಶಿವಣ್ಣ ಅವರ ಧ್ವನಿ ಮೊದಲನೇ ಬಾರಿ ಕೇಳಿದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಏನು ಮಾಡುತ್ತೆ? ಅಂದರೆ ನನಗೆ ಇವಾಗ ಅಣ್ಣವ್ರು ಇದ್ದಾರಲ್ಲ, ಅಣ್ಣವ್ರ ಪ್ರತಿರೂಪನೇ ನಮ್ಮ ಶಿವಣ್ಣ ನನಗೆ. ಅಂದರೆ ಒಂದ್ಸಲ ನಾನು ಶಿವಣ್ಣ ಸರ್ ಇವರಿಂದ ಆಶೀರ್ವಾದ ತಗೋಬೇಕು, ಅವ್ರನ್ನ ಹಗ್ ಮಾಡಬೇಕು ಅಂತ ತುಂಬ ಆಸೆ ಆಯ್ತು. ಅಯ್ಯೋ, ಅಲ್ಲಿ ನೋಡಿ ನಡ್ಕೊಂಡೇ ಬಂದ್ಬಿಟ್ರು ಅಣ್ಣ. ಈ ಭಕ್ತಿಗೆ ಸಾರ್ಥಕತೆ ಸಿಗೋದು ಆ ಶಕ್ತಿ ಆಲಂಗಿಸಿದಾಗ ಮಾತ್ರ. ಆಹಾ, ನೀವು ಹೇಗಿದ್ದೀರಾ ಅಂತ ನೋಡೋ ಆಸೆ ಒಂದು. ರೇವಣ್ಣ, ಯಾಕೆ ಅಳ್ತಿದ್ದೀರಾ? ಖುಷಿ ಪಡ್ಬೇಕು ನೀವು. ಅಂದರೆ ಒಂದು ಹೀರೋನ್ ಮೀಟ್ ಮಾಡೋಕಲ್ಲ, ಅದು ತುಂಬ ಖುಷಿ ನನಗೆ. ಈ ಕ್ಷಣ ನನ್ನ ಲೈಫಲ್ಲಿ ಮರೆಯಲಕ್ಕ ನಾನು. ಬಟ್ ಆಲ್ಮೋಸ್ಟ್ ನಾನು ಎಲ್ಲ
ಶಿವರಾಜ್ ಕುಮಾರ್ ಸರ್ ಮೂವಿ ಖಂಡಿತ ನೋಡ್ತೀನಿ ನಾನು. ಇವಾಗ ವೇದ ಮೂವಿ ಬರ್ತಿದೆ, ಅದಕ್ಕೆ ಕಾಯ್ತಾ ಇದ್ದೀನಿ. ಇವಾಗ ಬರುತ್ತೆ, ತುಂಬ ಚೆನ್ನಾಗಿದೆ ಮೂವಿ ಅಂತ ಹೇಳಿದ್ದಾರೆ, ಅದನ್ನು ನೋಡೋಕೆ ಕಾಯ್ತಾ ಇದ್ದೀನಿ. ಬಟ್ ಈ ಕ್ಷಣ ನಾನು ಯಾವತ್ತೂ ಮರೆಯಲ್ಲ. ವಿ ಲವ್ ಯು ಸೋ ಮಚ್ ಸರ್. ಅಣ್ಣನೂ ಸ್ವಲ್ಪ ಭಾವಕರಾಗ್ಬಿಟ್ರು. ರೇವಣ್ಣನ ಒಂದು ಭಕ್ತಿಗೆ ಸಿಕ್ಕಂಥ ಶಕ್ತಿಯ ಆಲಂಘನ ಅಂದರೆ ಶಿವಣ್ಣ ಬಂದು ಆಲಂಗಿಸಿದಾಗ ಆತನಿಗಾದಂಥ ಆನಂದ. ಬಹುಶಃ ನಾವೆಲ್ಲರೂ ಪ್ರೀತಿಯಿಂದ ಶಿವಣ್ಣ ಅಂತ ನೋಡ್ತೀವಿ. ಅವನ ಪ್ರಪಂಚದಲ್ಲಿ ಶಿವಣ್ಣ ಸಾಕ್ಷಾತ್ ಶಿವನಾಗೇ ಬಂದು ಅವ್ರನ್ನ ಅಪ್ಕೊಂಡಷ್ಟು ಸಂತೋಷ ಅವನಿಗಿರತ್ತಾಯಿತು. ಇವತ್ತು ರೇವಣ್ಣ ಅವರಿಗೆ ಗೀತಾ ಪಿಕ್ಚರ್ಸ್ ಅವರ ಕಡೆಯಿಂದ ಒಂದು ಗಿಫ್ಟನ್ನು ತಗೊಂಡ್ಬಂದಿದ್ದಾರೆ. ಅದನ್ನು ಅವರು ಹೇಳ್ತಿಲ್ಲ, ಅವರ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಅದನ್ನು. ರೇವಣ್ಣ ಅವರಿಗೆ ಗೀತಾ ಪಿಕ್ಚರ್ಸ್ ಪರವಾಗಿ, ಗೀತಾ ಮ್ಯಾಮ್ ಪರವಾಗಿ 50,000 ರೂಪಾಯಿಯನ್ನು ಅವ್ರು ಕೊಡ್ತಾ ಇದ್ದಾರೆ ರೇವಣ್ಣ ಅವರಿಗೆ. ಥ್ಯಾಂಕ್ ಯು ಸೊ ಮಚ್ ಸರ್. ತುಂಬ ಹೃದಯದ ಧನ್ಯವಾದ. ಯಾಕೆ ನಾವು ದೊಡ್ಡ ಮನೆ ಕುಟುಂಬ ಅಂತ ಹೇಳ್ತೀವಿ ಅನ್ನೋದಕ್ಕೂ ಇದೊಂದು ಸಾಕ್ಷಿ. ಅವ್ರು ಅದನ್ನ ಹೇಳಲ್ಲ, ನಾನು ಹೇಳಲೇಬೇಕಾಯ್ತು ಅಣ್ಣ. ನಾನು ವಿತೌಟ್ ಯೋರ್ ಪರ್ಮಿಷನ್ ನಾನು ಹೇಳಿದ್ದೀನಿ. ಬಟ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು ಗೀತಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಧನ್ಯಜಿ. ಶೀಖ್, ನಾನು ನಿನ್ನ ಅಭಿಮಾನಿ. ನನಗೆ ನಿನ್ನ ಕಂಡ್ರೆ ತುಂಬ ಇಷ್ಟ. ನಿನ್ನ ಎಕ್ಸ್ಪ್ರೆಷನ್ಸ್ ಅಂದರೆ ನನಗೆ ಭಾಳ ಇಷ್ಟ. ನೀನು ಇಷ್ಟು ಚಿಕ್ಕ ವಯಸ್ಸಿಗೆ ಹಾಡನ್ನು ಅರ್ಥ ಮಾಡ್ಕೊಳ್ಳೋ ರೀತಿ ಕಂಡ್ರೆ ನನಗೆ ಭಾಳ ಹೆಮ್ಮೆ. ನೀನು ಅದ್ಭುತವಾದ ಗಾಯಕ. ಇಟ್ ವಾಸ್ ಔಟ್ಸ್ಟ್ಯಾಂಡಿಂಗ್. 100% ಇದು ಎಲ್ಲ ಇಷ್ಟು ನೀಟಾಗಿ ನೀನು ಹಾಡ್ತೀಯ ಅಂದರೆ ಲಕ್ಷ್ಮಿ ಮೇಡಮ್ ಅವರ ಕಂಪ್ಲೀಟ್ ಗೈಡೆನ್ಸಲ್ಲಿ ಎದ್ದು ಕಾಣ್ತಾ ಇದೆ. ಸರ್, ಒಂದು ವಿಷಯ ಹೇಳಲೇಬೇಕು. ಖುಷಿಗೆ ನ್ಯಾಚುರಲ್ ಆಗಿ ಆ ಎಕ್ಸ್ಪ್ರೆಷನ್ಸ್ ಕೊಡೋ ಚಿಕ್ಕ ವಯಸ್ಸಿಗೆ ನನಗೂ ನಿಜವಾಗ್ಲೂ ಗೊತ್ತಿಲ್ಲ. ಅದೊಂದು ನ್ಯಾಚುರಲ್ ಆಗಿ ಅವನೇ ಹಾಡ್ತಾ ಇದ್ದಾನೆ. ಆ ಹಸ್ಕಿ ಮಾಡು ಅಂದ್ರೆ ಮಾಡ್ಕೋತಾನೆ, ಥ್ರೋ ಕೊಡು ಅಂದ್ರೆ ಕೊಡ್ತಾನೆ, ಎಷ್ಟು ಹೇಳ್ಕೋಬೇಕು ಅಂದ್ರೆ ಹೇಳಿದ್ರೆ ತಕ್ಷಣ ಕ್ಯಾಚ್ ಮಾಡ್ಕೋತಾ ಇದ್ದಾನೆ. ಆ ನ್ಯಾಚುರಲ್ ಟ್ಯಾಲೆಂಟ್ ಆಕ್ಚುಲಿ ತುಂಬಾನೇ ನನಗೂ ಹೆಮ್ಮೆ ಇದೆ ಖುಷಿ ಬಗ್ಗೆ. ಗಾಡ್ ಬ್ಲೆಸ್ ಯು ಖುಷಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಅಣ್ಣನಿಗೂ ಫೇವ್ರೇಟ್ ಇದು. ಅಣ್ಣ, ನೀವು ಎಂಜಾಯ್ ಮಾಡ್ತಾ ಇದ್ರಿ. ಒಂದ್ ಕಡೆ ಒರಿಜಿನಲ್ ಸಾಂಗು ಸಿದ್ ಶ್ರೀರಾಮ್ ಮಾಡಿರೋದು, ಇವತ್ತು ನಮ್ ಚೋಟು ಖುಷಿಕ್ ಅಂತ ಹೇಳ್ಬಿಟ್ಟು ಏನ್ ಮಾತಾಡೋದು ಗೊತ್ತಾಗ್ತಿಲ್ಲ ಆಕ್ಚುಲಿ. ಅವ್ನು ನಿಂತ್ಕೊಂಡ್ರ ಸ್ಟೈಲು, ಅವ್ರು ಹಾಡಿದ ಸ್ಟೈಲು. ನಾ 11 ಇಯರ್ಸ್ ಹಿಂಗ್ ಇರ್ಲಿಲ್ಲ, ತುಂಬಾ ತರ್ಲೆ, ಇಷ್ಟೆಲ್ಲ ಪೇಷನ್ಸೇ ಇಲ್ಲ. ಹೌದಾ ಅಣ್ಣ? ಬಹಳ ಮಿಸ್ಚಿವಸ್ ಗೈ. ನನ್ನ 3 ಸ್ಕೂಲಿಂದ ಓಡಿಸಿದ್ರು. ಅಷ್ಟು ಒಳ್ಳೆ ಸ್ಟೂಡೆಂಟ್ ನಾನು ಅವಾಗ. ಅಮೇಝಿಂಗ್ ವಾಯ್ಸ್, ಏನು ಎಕ್ಸ್ಟ್ರಾರ್ಡಿನರಿ. ಆಮೇಲೆ ನನಗೆ ತುಂಬ ಫೇವ್ರೆಟ್ ಸಾಂಗ್ ಇದು. ದಟ್ಸ್ ವಾಟ್ ಐ ಲೈಕ್ ಇನ್ ಅರ್ಜುನ್ ಜನ್ಯ. ನಮಗೂ ಅರ್ಜುನ್ ಜನ್ಯ ಕಾಂಬಿನೇಷನ್ ಯಾವಲ್ಲ ಅಷ್ಟೇ. ನಮ್ಗೆ ವೇದಲ್ಲ ಆ ಚಾನ್ಸ್ ಸಿಕ್ಕಿಲ್ಲ ಅಷ್ಟೇ ಆ ಥರ ಸ್ಟೈಲ್ ಸಾಂಗ್. ಅದರ್ವೈಸ್ ಎಲ್ಲ ಫಿಲ್ಮ್ಲು ಒಂದೊಂದು ಸಾಂಗ್ ಅಟ್ ಲೀಸ್ಟ್ ಒಂದು ಈ ಥರ ಮಾಡೇ ಮಾಡ್ತಾರೆ. ಐ ಥಿಂಕ್ ಅಮೇಝಿಂಗ್ ಸಿದ್ ಶ್ರೀರಾಮ್ ಮಾಡಿದ್ದು. ಆಕ್ಚುಲಿ ಸಿದ್ ಶ್ರೀರಾಮ್ ಹಿಮ್ಸೆಲ್ಫ್ ಇಸ್ ಅ ವೆರಿ ಬ್ರಿಲಿಯಂಟ್ ಸಿಂಗರ್.